ಆ ಶಿಷ್ಯನಿಗೆ ಶಾಂತರಾಗಿರೋದನ್ನ ಕಲಿಸ್ತಿದ್ರು. ಇವತ್ತಿನ ಸಮಯದಲ್ಲಿ ಎಲ್ಲಾ ಕಡೆ ಸದ್ದು ಗಲಾಟೆ ಇದೆ. ಇದರ ಕಾರಣದಿಂದ ತಲೆಯಲ್ಲಿ ತುಂಬಾ ಸ್ಟ್ರೆಸ್, ಒತ್ತಡ ಬರೋದು ಸಾಮಾನ್ಯ ಆಗಿದೆ. ಈ ರೀತಿ ಇದ್ದಾಗ ನೀವು ಪ್ರತಿದಿನ ಕೆಲವು ಸಮಯ ಮೌನವಾಗಿರೋ ಅಭ್ಯಾಸ ಮಾಡಿದ್ರೆ ಆಗ ಇದರಿಂದ ನಿಮ್ಮ ಒತ್ತಡ ಹುಟ್ಟಿಸುವ ಹಾರ್ಮೋನ್ ಅಲ್ಲಿ ಕಡಿಮೆ ಕಾಣಬಹುದು. ಇದರಿಂದ ನಿಮ್ಮ ಮೈಂಡ್ ಶಾಂತವಾಗುತ್ತೆ, ಕೋಪ ನಿಯಂತ್ರಣದಲ್ಲಿ ಇರುತ್ತೆ, ಮತ್ತೆ ಸ್ಟ್ರೆಸ್ ಹೆಚ್ಚಿಸುವ ಹಾರ್ಮೋನ್ಗಳ ಲೆವೆಲ್ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಯಾವ ಸಂದರ್ಭದಲ್ಲಿ, ಯಾವ ಜಾಗದಲ್ಲಿ ನಾವು ಶಾಂತರಾಗಿರ್ಬೇಕು, ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಮಾತಾಡಬೇಕು, ಮತ್ತೆ ಶಾಂತರಾಗಿರೋದ್ರಿಂದ ನಮ್ಮ ಒಳಗೆ ಯಾವ ಬದಲಾವಣೆಗಳು ಬರಬಹುದು. ಸ್ನೇಹಿತರೆ, ಸಂಜೆಯ ಸಮಯ ಆಗಿರುತ್ತೆ. ಗುರು ತಮ್ಮ ಎಲ್ಲಾ ಶಿಷ್ಯರಿಗೆ ಕರೆದು ಹೇಳ್ತಾರೆ, ನಾಳೆ ಬೆಳಿಗ್ಗೆ ನೀವೆಲ್ಲ ನದಿಲಿ ಸ್ನಾನ ಮಾಡಿದ ನಂತರ ತಕ್ಷಣ ನಮ್ಮ ಆಶ್ರಮದ ಮುಂದೆ ಇರಿ. ಎಲ್ಲರೂ ಇದರಿಂದ ಆಶ್ಚರ್ಯಗೊಳ್ತಾರೆ. ನಾವೆಲ್ಲರೂ ಯಾವ್ದಾದ್ರು ತಪ್ಪು ಮಾಡಿದೀವ ಅಥವಾ ಗುರುಜಿ ನಮ್ಮೆಲ್ಲರಿಗೆ ಬೆಳಿಗ್ಗೆ ಒಳ್ಳೆ ವಿಷಯ ಹೇಳ್ಬೋದಾ? ಅದಕ್ಕೆ ಎಲ್ಲಾ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ನದಿಲಿ ಸ್ನಾನ ಮಾಡಿದ ನಂತರ ವಾಪಸ್ ಗುರುಜಿ ಮುಂದೆ ಹೋಗಿ ನಿಲ್ತಾರೆ. ಗುರುಜಿ ಹೇಳ್ತಾರೆ, ಇವತ್ತು ನಾನು ನಿಮ್ಮೆಲ್ಲರಿಗೆ ಮೌನವಾಗಿರೋದ್ರಿಂದ ಉಂಟಾಗುವ ಲಾಭಗಳ ಬಗ್ಗೆ ಹೇಳ್ತೀನಿ.